ರೈತ ಬಂದರೆ ನಮಸ್ಕಾರ. ಈರುಳ್ಳಿ ಬೆಲೆ ಇನ್ನೇನು ಕೆಲವೇ ದಿನದಲ್ಲಿ ಶತಕವನ್ನು ಬಾರಿಸ್ತಾ ಇತ್ತು, 100ರ ಗಡಿಯನ್ನು ದಾಟ್ತಾ ಇತ್ತು. ಇದನ್ನು ಏನು ಮಾಡಿದೆಯಪ್ಪ ಅಂದರೆ ಕೇಂದ್ರ ಸರ್ಕಾರ ಗ್ರಾಹಕರ ಒಂದು ಜೇಬಿಗೆ ಇದು ಆಗ್ತದೆ ಅಂತೇಳಿ ಒಂದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಈಗ ಈರುಳ್ಳಿ ಬೆಲೆಯನ್ನು ಕೇವಲ 35 ರೂಪಾಯಿಗೆ ಮಾರಾಟ ಮಾಡಬೇಕು ಅಂತೇಳಿ ಪ್ರಹ್ಲಾದ ಜೋಶಿ ಅವರು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಒಂದು ಗ್ರಾಹಕರಿಗೆ ಹೊರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡ್ತಾರೆ. ಆದರೆ ಇಲ್ಲಿ ರೈತರ ಬಗ್ಗೆನೂ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕಾಗಿತ್ತು. ಯಾಕಪ್ಪ ಅಂದ್ರೆ ರೈತರು ಹೋದ ವರ್ಷನೂ ಇದೇ ಪಾಡಾಗಿದೆ. ಮತ್ತು ಈ ರೀತಿ ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಕೂಡ ಇವಾಗ ಬಂಧನ ಮಾಡಿದ್ದಾರೆ. ನಮ್ಮಲ್ಲೇ ಸಾಲ್ತಾ ಇಲ್ಲ ಈರುಳ್ಳಿ ಅನ್ನೋ ಉದ್ದೇಶದಿಂದ ಇವಾಗ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಸ್ಟಾಪನ್ನು ಮಾಡಿ ಮತ್ತು ಒಂದು ರೈತರಿಗೆ ಒಂದು ಶತಕವನ್ನು ಬಾರಿಸುವ ಒಂದು ನಿರೀಕ್ಷೆಯಲ್ಲಿದ್ದರು. ಇವಾಗ ಕೇವಲ 35 ರೂಪಾಯಿ ಮಾತ್ರ ಕೆಜಿಗೆ ಮಾರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ರೈತರ ಒಂದು ಹಿತದೃಷ್ಟಿಯನ್ನು ನೋಡಿದೆ, ಗ್ರಾಹಕರ ಒಂದು ಹಿತದೃಷ್ಟಿಯನ್ನು ನೋಡಿ ಇವಾಗ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ 35 ರೂಪಾಯಿ ಪ್ರತಿ ಕೆಜಿಗೆ ಮಾರಾಟ ಮಾಡಬೇಕು ಅಂತಕ್ಕಂಥದ್ದೊಂದು ಘೋಷಣೆಯನ್ನು ಕೂಡ ಮಾಡ್ತಾರೆ. ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ರೈಲಿನ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಪ್ರಮುಖ ಒಂದು 5 ನಗರಗಳಿಗೆ ಇವಾಗ ಇವತ್ತು ಬಿಡುಗಡೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಏನೇ ಇರಲಿ ಒಂದು ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಬಂದ್ ಮಾಡಬಾರ್ದಾಗಿತ್ತು. ರೈತರಿಗೆ ಒಂದು ವರ್ಷನಾದರೂ ಅನುಕೂಲ ಆಗಲಿ. ಇಲ್ಲಿ ರೈತರು ಮಾಡಿರ್ತಕ್ಕಂಥ ಒಂದು ಅವರು ಮಾಡಿರ್ತಕ್ಕಂಥ ಕೈಲಿ ಹಾಕಿರ್ತಕ್ಕಂಥ ಒಂದು ಲಾಗೋಡಿ ಅಂದರೆ ಅವರು ಮಾಡಿರ್ತಕ್ಕಂಥ ಖರ್ಚನ್ನು ಕೂಡ ವಾಪಸ್ ಬರದೇ ಇರೋ ರೀತಿ ಮಾಡ್ತಾ ಇದ್ದಾರೆ. ರೈತರಿಗೆ ಯಾವುದೇ ಸರ್ಕಾರ ಆದರೂ ಕೂಡ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಆದರೆ ಗ್ರಾಹಕರ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಇಬ್ಬರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಬೆಂಬಲ ಬೆಲೆಯನ್ನು ಕೂಡ ಘೋಷಣೆಯನ್ನು ಕೂಡ ಮಾಡ್ತಾ ಇಲ್ಲ. ಸುಮಾರು ಒಂದು 14 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಈರುಳ್ಳಿಗೆ ಯಾವುದೇ ರೀತಿಯ ಬೆಂಬಲ ಬೆಲೆ ಇನ್ನೂವರೆಗೂ ಕೂಡ ಘೋಷಣೆಯನ್ನು ಮಾಡಿಲ್ಲ. ಇದು ಮಾರ್ಕೆಟ್ನಲ್ಲಿ ಒಂದು ಸಾರಿ ಏರಿದ್ದೆ ಕೆಲವು ಒಂದು 4-5 ದಿನ ಅಥವಾ ಒಂದು 15 ದಿನ ಏರಿಯಾದ ಅನ್ನುವಷ್ಟರಲ್ಲಿ ಅದನ್ನು ಮತ್ತೆ ಪಾತಾಳಕ್ಕೆ ಮಾಡಿಬಿಡ್ತಾರೆ. ಯಾಕಂದರೆ ಎಕ್ಸ್ಪೋರ್ಟ್ ಇಲ್ಲಿ ರೇಟ್ ಯಾವಾಗ ಏರ್ತದೆ ಏರೋ ಚಾನ್ಸಸ್ ಕಾಣ್ತವಪ್ಪ ಅಂದ್ರೆ ಅಲ್ಲಿ ಎಕ್ಸ್ಪೋರ್ಟ್ ಬಂದ್ ಮಾಡಿಬಿಡ್ತಾರೆ. ಆಟೋಮೆಟಿಕ್ಕಾಗಿ ಈರುಳ್ಳಿ ರೇಟ್ ಅಂತಕ್ಕಂಥ ಡೌನ್ ಆಗ್ತದೆ. ಇಲ್ಲಿ ಸರ್ಕಾರಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಡೌನನ್ನು ಮಾಡಿಬಿಡ್ತಾರೆ. ಇದೇ ಮೊದಲ ಬಾರಿ ಏನಲ್ಲ ಎಕ್ಸ್ಪೋರ್ಟ್ ಬಂದ್ ಮಾಡೋದು, ಸುಮಾರು ಬಾರಿ ಈ ರೀತಿ ಎಕ್ಸ್ಪೋರ್ಟನ್ನು ಬಂದ್ ಮಾಡಿದೆ. ಕೇಂದ್ರ ಸರ್ಕಾರ ಎಷ್ಟೋ ಟನ್ಗಳಷ್ಟು ಅದು ಸ್ಟಾಕನ್ನು ಮಾಡಿ ಇಟ್ಕೊಂಡಿದೆ. ರೇಟ್ ಹೆಚ್ಚು ಕಡಿಮೆ ಆಯಿತಪ್ಪ ಅಂದ್ರೆ ಗ್ರಾಹಕರಿಗೆ ಒಂದು ಇದು ಮಾಡಬೇಕು ಅಂತೇಳಿ ಅದು ಏನೇ ಮಾಡಲಿ, ಆದರೆ ರೈತರಿಗೆ ಒಂದು ಅನ್ಯಾಯವನ್ನು ಮಾಡಬಾರ್ದು. ಪ್ರತಿ 1 ಕೆಜಿಗೆ 35 ರೂಪಾಯಿ ಅಂದರೂ ಕೂಡ ರೈತರಿಗೇನು ಬಹಳ ಲಾಸ್ ಆಗೋದಿಲ್ಲ, ಖಂಡಿತ ಲಾಭ ಆಗೇ ಆಗ್ತದೆ. ಅದು ಆದರೂ ಕೂಡ ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ದಲ್ಲಾಳಿಗಳು ಏನು ಮಾಡ್ತಾರಪ್ಪ ಅಂದ್ರೆ 35 ಕೆಜಿ ಇಲ್ಲಿ ಮಾರ್ಕೆಟ್ನಲ್ಲಿ ತೊಗೋತಾರೆ. ಅದೇ ದಲ್ಲಾಳಿಗಳು ಬಂದರೆ 10-15 ರೂಪಾಯಿ ಕೆಜಿನೇ ಹೋಗಿಬಿಡ್ತದೆ. ಅವರು ಅಲ್ಲಿ ತಂದು 35-40 ಮಾರ್ತಾರೆ, ಅದು ಸಮಸ್ಯೆ ಇಲ್ಲ. ಇಲ್ಲಿ ರೈತರಿಗೂ ಕೂಡ ಪ್ರತಿ ಕೆಜಿಗೆ 35 ಬಿತ್ತುವಪ್ಪ ಅಂದ್ರೆ ಅವ್ರಿಗೂ ಕೂಡ ಒಳ್ಳೆಯ ಲಾಭನೇ ಇದೆ. ಏನೇ ಇರಲಿ ರೈತರ ಹಿತದೃಷ್ಟಿಯನ್ನು ನೋಡಿದೆ ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟನ್ನು ಬಂದ್ ಮಾಡಿದೆ. ಬಂದ್ ಮಾಡಬಾರ್ದಾಗಿತ್ತು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿರ್ತದೆ. ನೀವು ಯಾರಾದರೂ ಒಂದು ಮಾರ್ಕೆಟಿಗೆ ಒಂದು ಈರುಳ್ಳಿಯನ್ನು ಒಯ್ದಿದ್ರೆ ಎಷ್ಟು ಒಂದು ಇದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ರೇಟ್ ಬಗ್ಗೆನೂ ಕೂಡ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಯಾವ್ದು ರೀತಿ ರೇಟ್ ಇದೆ ಅಂತೇಳಿ ನಿನ್ನೆಯ ವಿಡಿಯೋದಲ್ಲಿ ನೋಡಿದೆ. ಮತ್ತು ನಾಳಿನ ವಿಡಿಯೋದಲ್ಲಿ ಯಾವ ರೀತಿಯ ರೇಟ್ ಇದೆ ಅಂತಕ್ಕಂಥದ್ದನ್ನು ಕೂಡ ಪ್ರತಿದಿನ ನೋಡ್ತಾ ಹೋಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮರೆಯದೆ ಕಮೆಂಟ್ ಮಾಡಿ.